ಸೊಸೆ 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 ಬೇಜಾರು ಮಾಡ್ಕೋಬೇಡ ಕೀರ್ತಿ. ಕೊನೆಗೂ ಈ ಮನೆನ ನಮ್ಮ ಕೈಯಿಂದ ಉಳಿಸ್ಕೊಳಕ್ಕಾಗ್ಲಿಲ್ಲ. ಮನೆ ಹೋದ್ರೇನಂತೆ, ನಾನಿದ್ದೀನಿ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ದುಡಿಯೋ ಶಕ್ತಿ ಇದೆ, ಛಲ ಇದೆ. ಆ ಹೆದರಿಕೆ ನನಗಿಲ್ಲ. ಎಲ್ರ ಮಧ್ಯೆ ಇದ್ಕೊಂಡು ಬದುಕೋ ಗುಣ ಹೇಗಿದೆಯೋ ಹಾಗೆ ಎಲ್ರಿಂದ ದೂರ ಇದ್ದು ಬದುಕ್ತೀನಿ ಅನ್ನೋ ಧೈರ್ಯ ಕೂಡ ಇದೆ. ಈ ಟೈಮ್ನಲ್ಲೂ ಇಷ್ಟು ವಿಶ್ವಾಸದಿಂದ ಮಾತಾಡ್ತಿದ್ದಿಲ್ಲ ಕೀರ್ತಿ. ಈ ಗುಣನೇ ನನಗೆ ತುಂಬಾ ಇಷ್ಟ. ಹಾಗೆ ಅಮ್ಮ ನೀನು ಒಡವೆ ಇಸ್ಕೊಂಡ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಎಲ್ಲೋ ಅವ್ರು ನಿನ್ಗೆ ಯಾವ ಒಡವೆನೂ ಮಾಡ್ಸಾಕ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ನೀನು ಒಡವೆ ಇಸ್ಕೊಂಡಿರಲ್ಲ. ಬೇಡ ಅಂದಮೇಲೆ ಮುಗೀತು. ಈ ಮನೆಗೆ ನಾನು ಬೇಡ ಅಂತಾನೆ ಅರ್ಥ. ಅದಕ್ಕೆ ನಮಗ್ ಬೇಕಾದ ಅರ್ಥನ ಕೊಟ್ಕೊಳ್ಳೋದು ಬೇಡ. ಚಿಂತೆ ಜಾಸ್ತಿ ಆದ್ರೆ ನಿನಗೂ ತೊಂದ್ರೆ, ನಿನ್ನ ಹುಟ್ಟಲ್ಲಿರೋ ಮಗುಗೂ ತೊಂದ್ರೆ. ಹುಷಾರ್. ಗಾಡ್, ಅಬ್ಬಾ, ಅಂತೂ ಎಲ್ಲ ನಾನು ಅನ್ಕೊಂಡಾಗೆ ಆಯ್ತು. ಮನೆ ಹರಾಜು, ಮಾನ ಹರಾಜು. ಇದಕ್ಕಿಂತ ಇನ್ನೇನ್ ಬೇಕು? ನಾಳೆ ಹುಟ್ಟು ಬಟ್ಟೆಯಲ್ಲಿ ಇವರೆಲ್ಲ ಈ ಮನೆಯಿಂದ ಆಚೆ ಹೋಗೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ಸಾಧ್ಯ ಆದ್ರೆ ಇಂಥ ಟೈಮಲ್ಲಿ ಬಾಡ್ಗೆಗಾದ್ರೂ ಒಂದು ಪಿಟೀಲನ್ನು ತಗೊಂಡ್ಬಂದು ಹಿಂದೆ ನಿಂತ್ಕೊಂಡು ಕುಯ್ತಾ ನಿಂತ್ಕೋಬೇಕು. ಅದು ಸೆಲೆಬ್ರೇಷನ್ ಅಂದ್ರೆ. ಇದನ್ನೆಲ್ಲ ನೋಡೋದಕ್ಕೆ ಸೀತಾರಾಮಯ್ಯ, ದ ಗ್ರೇಟ್ ಸೀತಾರಾಮಯ್ಯ ಇರ್ಬೇಕಾಗಿತ್ತು. ಬರ್ಲಿ ಬರ್ಲಿ, ಅವನು ಬಂದ ತಕ್ಷಣ ಈ ಒಗ್ಗಟ್ಟು ಕುಟುಂಬ ಬೀದಿಲಿ ಟೆಂಟ್ ಹಾಕೊಂಡು ಬದುಕ್ತಾ ಇರೋದನ್ನ ನೋಡಿ ಎದೆ ಒಡ್ಕೊಂಡು ಸಾಯ್ಲಿ. ಇಷ್ಟಕ್ಕೂ ಇದೆಲ್ಲ ಆಗಿರೋದು ಒಂದು ಸಣ್ಣ ಮಿಸ್ಟೇಕ್ ಇದೆ. ಬ್ಯಾಂಕ್ ಅವರು ಒಂದಲ್ಲ ಎರಡಲ್ಲ ಅಂತ ಸುಮಾರು ನೋಟಿಸ್ ಕಳಿಸಿದ್ರು. ಆದ್ರೆ ಮನೆಯವರು ಯಾವುದಕ್ಕೂ ಉತ್ತರನೇ ಕೊಡ್ಲಿಲ್ಲ. ಆಮೇಲೆ ಕಾನೂನಿನ ಪ್ರಕಾರ 1, 2, 3 ನೋಟಿಸ್ ಕಳಿಸಿದ್ರು. ಆದ್ರೆ ಅದ್ಯಾವುದು ಈ ಮನೆಯವ್ರ ಗಮನಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಬರೋದಕ್ಕೆ ನಾನ್ ಬಿಡ್ಲಿಲ್ಲ. ಈಗ ನೋಟಿಸ್ಗಳೆಲ್ಲ ಎಲ್ಲಿವೆ?
ಇಲ್ಲಿವೆ. ಇವು ಮೂರು ಮುಖ್ಯವಾದವು. ಇದೇನಾದ್ರೂ ಮನೆಯವ್ರ ಕೈಗೆ ಸಿಕ್ಕಾಕೊಂಡ್ರೆ ನನಗೆ ಅಪಾಯ. ವಾ ವಾ ಅಂಜಲಿ, ವಾ ಬಲೆ ಬುದ್ಧಿವಂತ ನೀನು. ಇಷ್ಟಕ್ಕೂ ಏನಾಯ್ತು ಮಾರುತಿ? ಯಾಕೆ ಹೋಗ್ತಾ ಇದೀಯಾ? ಎಂತ ಕಚಡಗಳವರು! ನಾವು ಈ ಮನೆ ಮಾರಿ ಸಾಲ ತೀರಿಸ್ತೀವಿ ಅಂತ ಹೇಳಿದ್ರು ಈ ಮನೆ ಹರಾಜಿಗಿದೆ ಅಂತ ನೋಟಿಸ್ ಅಂಟಿಸಿದ್ದಾರೆ. ಹೋಗ್ಲಿ ಬಿಡ ಬಿಡ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಎಲ್ಲ ಅಷ್ಟೇ ಕಣೋ. ಒಂದ್ಸಲ ಹೋಗೋ ಕಾಲ ಶುರು ಆಗ್ಬಿಟ್ರೆ ಎಲ್ಲ ಹೋಗ್ತಾನೆ ಇರುತ್ತೆ. ಕಾಲಕ್ಕೆ ಇದು ಮರ್ಯಾದೆ, ಇದು ಗೌರವ, ಇದು ಪ್ರತಿಷ್ಠೆ ಅನ್ನೋದು ಗೊತ್ತಾಗೋಲ್ವೋ? ಹಾಗಂತ ನಮಗ್ ಗೊತ್ತಾಗತ್ತಿಲ್ವಾ? ಗೊತ್ತಾಗುತ್ತೆ ತಾನೆ. ಅದನ್ನ ಯಾರಾದ್ರೂ 4 ಜನ ನೋಡ್ರೆ ನಿಮ್ಮ ಬಗ್ಗೆ ಏನ್ ಕೇಳಲ್ಲ. ಕೇಳ್ತಾರೆ ಅಂತ ಇರೋದನ್ನ ಇಲ್ಲ ಅನ್ನೋಕ್ಕಾಗತ್ತಾ ಮಾರುತಿ? ಏನೇನ್ ಬರುತ್ತೋ ಅದನ್ನೆಲ್ಲ ಅನ್ಭವಿಸ್ಕೊಂಡು ಹೋಗ್ಲೇಬೇಕು ಕಣೋ. ಏನೇ ಆಗ್ಲಿ ಸೀತಾರಾಮಯ್ಯವ್ರಿಗೆ ಇಂಥ ಅವಮಾನ ಆಗೋದನ್ನ ನಾನು ಸಹಿಸೋದಿಲ್ಲ. ಆ ಚೀಟಿ ಅಲ್ಲಿ ಇರಬಾರ್ದು. ನಾನು ಈಗಲೇ ಅದನ್ನ ಕಿತ್ತಾಕ್ತೀನಿ. ಮಾರುತಿ ನೋಡು, ಅದು ಅಪರಾಧ, ಜೈಲಾಗುತ್ತೆ. ಕಾನೂನಲ್ಲಿ ಏನೇ ಆದ್ರೂ ಅದನ್ನ ಕೇವಲವಾಗಿ ನಾವು ತಗೋಬಾರ್ದು. ಆ ಕಾನೂನು ಮಾಡಿದವರು ಮನುಷ್ಯ ಹೇಳ್ಬೇಡಣ್ಣ. ಪರವಾಗಿಲ್ಲ, ನನ್ಗೆ ಅದರಿಂದ ಏನೇ ತೊಂದರೆ ಆದ್ರೂ ಚಿಂತೆ ಇಲ್ಲ. ನಾನು ಅದನ್ನ ಕೇಳಿಬಿಡ್ತೀನಿ. ಮಾರುತಿ ಮಾರುತಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ನಾಳೆ ಹರಾಜು ಅಂತ ಹೇಳಿದ್ದಾರೆ. ಮಾರುತಿ, ನೋಡ, ಏನು ಮಾಡಕ್ಕಾಗದೆ ಇದ್ದಾಗ ಸುಮ್ಮನೆ ಕೈ ಕಟ್ಕೊಂಡು ಆಗೋದನ್ನ ನೋಡ್ತಾ ಕೂತ್ಕೋಬೇಕಷ್ಟೆ. ಇಷ್ಟೆಲ್ಲ ಆಗಿದ್ದು ನನ್ನಿಂದ. ಅಣ್ಣ, ದೇವರಿಗೆ ನಾವು ಕಷ್ಟದಲ್ಲಿ ಹೇಗಿರ್ತೀವಿ ಅಂತ ನೋಡೋ ಆಸೆ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಈಗ ನಾವು ಒಗ್ಗಟ್ಟಾಗಿದ್ರೆ ಸಾಕು. ಮಾರುತಿ, ನೀನ್ ಸ್ವಲ್ಪ ಹೊತ್ತು ಒಳಗಡೆ ಹೋಗು. ನಂಗೆ ಅರ್ಥ ಆಗುತ್ತೆ ಕಣೋ. ಹೋಗೊಳಗೆ ಹೋಗಪ್ಪ. ಹಲೋ, ಹೌದು, ಇದು ಸೀತಾರಾಮಯ್ಯನವ್ರ ಮನೆನೇ. ಏನು ಹರಾಜಿನ ವಿಷಯ ಪೇಪರ್ನಲ್ಲೂ ಬಂದಿದ್ಯಾ? ಹಾಗೇನಿಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಲೋ, ಹೇಳಿ. ನಾನೇ. ಹೌದು, ನಿಜ. ಕಾರಣ ಕಟ್ಕೊಂಡು ನಿಮ್ಗೇನಾಗ್ಬೇಕ್ರಿ? ನಮ್ಮ ಮನೆ ಹರಾಜು ಆಗ್ತಿದೆ ಅಷ್ಟೇ. ಪ್ಲೀಸ್, ನಾನೀಗ ಮಾತಾಡೋ ಮೂಡಲಿಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಪ್ಲೀಸ್ ಫೋನ್ ಇಡಿ. ಹೇಳಿ ನಾರಾಯಣ್ ಶೆಟ್ರೆ. ಹೌದು, ಹರಾಜಾಗ್ತಾ ಇದೆ. ಯಾಕೆ? ನಮಗೆ ಕಷ್ಟ ಬರಬಾರ್ದಾ? ಹೌದು ರೀ, ನಾವು ಚೆನ್ನಾಗಿ ಬಾಳಿ ಬದುಕ್ದವ್ರು.
ಹಾಗಂತ ನಾವು ಯಾವತ್ತೂ ಏನು ಕೆಟ್ಟದಾಗಿ ಬದುಕಿಲ್ವಲ್ಲ. ಇಡೀ ಫೋನ್. ಪ್ಲೀಸ್ ಎಲ್ಲರೂ ಮೊಬೈಲ್ ಆಫ್ ಮಾಡಿಟ್ಬಿಡಿ ಪ್ಲೀಸ್. ಗಾಯತ್ರಿ, ಮೊದಲು ಆ ಲ್ಯಾಂಡ್ಲೈನ್ ರಿಸೀವರ್ ತೆಗ್ದಿಡಮ್ಮ. ನಾನು ಸ್ವಲ್ಪ ಹೊತ್ತು ರೂಮಲ್ಲಿ ಒಂಟಿಯಾಗಿ ಕೂತಿರ್ತೀನಿ. ಯಾರು ನನ್ನ ರೂಮ್ ಬರಬೇಡಿ. ನಾನು ಒಂಟಿಯಾಗಿರ್ಬೇಕು. ಚೇತು, ಏನ್ ವಸು, ಮನೇಲಿ ಇಷ್ಟೆಲ್ಲ ಟೆನ್ಷನ್ ಇದೆ, ನೀನ್ ನೋಡಿದ್ರೆ ಕಾಫಿ ಟೀ ಅಂತ ಉಪಚಾರ ಮಾಡ್ತಿದ್ಯಲ್ಲ. ನಾನೇನು ಉಪಚಾರ ಮಾಡ್ತಾ ಇಲ್ಲ. ಅತ್ತೆನೇ ಇದನ್ನ ತಗೊಂಡೋಗು ನಿನ್ ಗಂಡನ್ ಕೊಡು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮನೇಲಿ 1000 ಟೆನ್ಷನ್ ಇದ್ರು ನಿನ್ ಗಂಡನ್ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳು ಅಂತಾನು ಹೇಳಿದ್ರು. ಅಂತೂ ಮನೇಲಿ ಇಷ್ಟೆಲ್ಲ ಹೊತ್ಕೊಂಡು ಉರಿತಿದ್ರು ನನಗೆ ಅಳಿಯ ಅನ್ನೋ ಕಾರಣಕ್ಕೆ ಬಿಸಿನೀರು ಸ್ನಾನ ಮಾಡಿಸ್ತಾ ಇದಾರಲ್ವಾ. ಏನ್ ಮಾಡೋದು, ಇದು ಈ ಮನೆ ಸಂಸ್ಕಾರ. ಆ ಸಂಸ್ಕಾರಕ್ಕೆ ನಾವು ಭಾರ ಆಗೋದು ಬೇಡ. ಏನು ವಸು, ಮನೇಲಿ ಇಷ್ಟೆಲ್ಲ ಒತ್ತಡ ಇದೆ, ಇಷ್ಟೆಲ್ಲ ನೋವಿದೆ, ಆದ್ರೆ ನಮ್ಮ ಮುಖ ನೋಡಿದ್ರೆ ಸಾಕು, ಎಲ್ಲ ನಕ್ಕೊಂಡು ಓಡಾಡ್ತಿರ್ತಾರೆ. ಅದೊಂಥರ ಹಿಂಸೆ ಆಗಲ್ವಾ ಹೇಳು? ಅಲ್ಲ ವಸು, ಇಲ್ಲಿದ್ಕೊಂಡು ನಾವೇನಾದ್ರು ಕಷ್ಟಕ್ಕಾದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದ್ರೆ ಇಲ್ಲಿದ್ದು ನಾವೇ ಕಷ್ಟ ಆದ್ರೆ ತಪ್ಪಾಗುತ್ತಲ್ವಾ? ಅಂದ್ರೆ ನೀವ್ ಹೇಳೋದು? ನಾವು ಇವತ್ತೇ ಇಲ್ಲಿಂದ ಹೊರಟ್ಬಿಡೋಣ. ಹೋಗ್ ಬನ್ನಿ. ಅಲ್ಲ ನೀನು? ನಾನು ಹೇಗ್ ಬರಕ್ ಸಾಧ್ಯ ಚೇತು? ಇದೆಂತ ಮನೆ ಗೊತ್ತಾ? ನಾನು ಹೊಟ್ಟೆ ತುಂಬಿಸ್ಕೊಂಡು ಮತ್ತೆ ಈ ಮನೆ ಮುಂದೆ ಬಂದ್ ನಿಂತಾಗ ಬಂದ್ ಮಾತಾಡ್ದೆ ಒಳಗ್ ಬಾಮ ಅಂತ ಹೇಳಿದ್ ಮನೆ. ನಾನ್ ನೋವಲ್ಲಿರುವಾಗ ಹೆಜ್ಜೆ ಹೆಜ್ಜೆಗೂ ಸಮಾಧಾನ ಹೇಳಿದ್ ಮನೆ. ನಾನ್ ಕಷ್ಟದಲ್ಲಿರುವಾಗ ನನ್ ಕೈ ಹಿಡ್ದ ಮನೆ. ಇವಾಗ ಇವ್ರ ಕಷ್ಟದಲ್ಲಿ ಇದ್ದಾರೆ ಅಂದ ತಕ್ಷಣ ನಾನ್ ಹೇಗ್ ಸುಮ್ನೆ ಬಂದ್ಬಿಡ್ಲಿ ಚೇತು? ಹಾಗಂತ ನಾವಿಲ್ಲಿದ್ಕೊಂಡು ಈ ಮನೆ ಉಳ್ಸೋಕ್ ಸಾಧ್ಯ ಇಲ್ಲ ವಸು. ಅದ್ ನನಗೂ ಗೊತ್ತು. ಹಾಸ್ಪಿಟಲ್ ತನಕ ಹೋಗಿ ಆಟೋಗೆ ದುಡ್ಡಿಲ್ಲ ಅಂದ್ರು ನಾನ್ ಜೊತೆಲಿರ್ತೀನಿ ಅನ್ನೋ ಧೈರ್ಯ ಹೇಳೋ ಮನ್ಸು ನಮ್ದಾಗ್ಬೇಕು. ಅದೇನಾಗುತ್ತೋ ಆಗ್ಲಿ, ಕೊನೆವರೆಗೂ ಜೊತೆಲಿದ್ ಬರ್ತೀನಿ. ಅಂದ್ರೆ ನಾಳೆ ಈ ಮನೆಯವರೆಲ್ಲ ಬೀದಿಗೆ ಬಿದ್ದಾಗ ಬಾಯ್ ಹೇಳ್ಬಿಟ್ಟು ಬರ್ತೀಯ? ಯಾಕೆ, ನಮ್ಮ ಮನೇಲಿನ್ ಜನ ತುಂಬ್ಕೊಂಡಿದಾರ? ಹೇಗೋ ಆ ಮನೆನ ಈ ಮನೆಯವರೇ ಕೊಟ್ಟಿರೋ ತಾನೆ, ಎಲ್ರೂ ಅಲ್ಲಿಗೆ ಕರ್ಕೊಂಡ್ ಬರ್ತೀವಿ. ನೀನ್ ಈ ಮಾತೆ ನಂಗೆ ತುಂಬಾ ಇಷ್ಟ ಆಗಿದೆ. ಮನೆ ಚಿಕ್ಕದಾಗಿದ್ರು ಪರವಾಗಿಲ್ಲ, ನಿನ್ ತರ ಮನಸ್ಸು ದೊಡ್ಡದಾಗಿರ್ಬೇಕು. ಸೊ ಯಜಮಾನ್ರು ಇಲ್ಲೇ ಇರ್ತೀರೋ ಅಥವಾ ಹೊರಡ್ತಿರೋ? ಹೆಂಡತಿ ಹೋರಾಟದಲ್ಲಿ ಭಾಗಿಯಾಗಿರ್ಬೇಕಾದ್ರೆ ನಾನು ಬಿಟ್ಟು ಹೋಗಕ್ ಸಾಧ್ಯನ ಹೇಳು? ಅದೇನಾಗುತ್ತೋ ಆಗ್ಲಿ ಬಸ್ಸು, ನಾನು ನಿನ್ ಜೊತೆ ಇಲ್ಲೇ ಇರ್ತೀನಿ. ಅತ್ತೆ, ಹಾ ಬಾಮ್ಮ, ಕೂತ್ಕೊಪ್ಪ. ಬಾ ಅಂದ್ರಂತೆ. ಅದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಹೇಳಿಮ್ಮ, ಏನ್ ವಿಷಯ? ನೋಡ್ ಚೇತನ್, ಈಗ ಈ ಮನೆಗೆ ಕಷ್ಟಕಾಲ ಬಂದಿದೆ. ಎಲ್ಲಿ ತನಕ ಈ ಮನೇಲಿದ್ದವರೆಲ್ಲ ಸಂತೋಷನ ಉಂಡು ಉಟ್ಟು ಹೋದವ್ರೆ. ಆಗಾಗ ಎಲ್ಲೋ ಕೆಲವೊಂದು ಮನಸ್ತಾಪಗಳು ಬಂದ್ವು ಅನ್ನೋದನ್ನ ಬಿಟ್ರೆ ಎಲ್ಲರೂ ಒಟ್ಟಿಗೆ ಇಷ್ಟೊಂದು ನೊಂದಿರೋದಿಲ್ಲ. ಈಗ ಆಗ್ತಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅತ್ತೆ. ಕಷ್ಟ ಮನುಷ್ಯಂಗ್ ಬರ್ದೆ ಮರಕ್ಕ ಬರುತ್ತೆ ಅಂತ ನೀವೇ ಎಷ್ಟೊಂದ್ಸಲ ಹೇಳಿದೀರ ಅಲ್ವಾ?
ಹೇಳಿದ್ದೆ. ಆದ್ರೆ ನೀನು ಈ ಕಷ್ಟದಲ್ಲಿರೋದು ನನಗಿಷ್ಟ ಇಲ್ಲ. ನೀವಿಬ್ರು ಈಗಷ್ಟೇ ಹೊಸದಾಗಿ ಜೀವನ ಶುರು ಮಾಡಿದ್ದೀರಾ. ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರ ಇರಬೇಕು, ಸಂತೋಷ ಬರಬೇಕು. ಅದನ್ನ ಬಿಟ್ಟು ಕಷ್ಟ ಬರಬಾರ್ದು ಅಂದ್ರೆ ಅದಕ್ಕೇನು ಅರ್ಥ ಹೇಳಿಮ್ಮ? ಜೀವನ ಅಂದ್ರೆ ನೋವು, ನಲಿವು, ಸಿಹಿ ಕೈಗಳಲ್ವಾ? ಅದನ್ನು ಒಪ್ಕೊಂಡಿರೋದಕ್ಕೆ ತಾನೇ ನಮ್ಮ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬ ಅನ್ನೋದನ್ನ ಆಚರಿಸೋದು. ಇರಬಹುದಪ್ಪ, ಆದ್ರೆ ಈಗ ನೀವಿಬ್ರು ಇಲ್ಲಿರೋದು ಬೇಡ. ತವರು ಅನ್ನೋದು ಮಳೆಲು ತುಂಬಾ ಹಾಗೆ. ಆದ್ರೆ ಈಗ ಆ ಮಳೆಲೆ ಖಾಲಿಯಾಗಿ ನಾವೆಲ್ಲ ಎಲ್ಲಿ ಹೋಗಿ ನಿಲ್ತೀವೋ ಗೊತ್ತಿಲ್ಲ. ಇವಾಗ ನೀವು ಇಲ್ಲಿರೋದು ಬೇಡ. ಬಸ್ಸದಲ್ಲಿ ಕರ್ಕೊಂಡು ನಿಮ್ಮ ಮನೆಗೆ ಹೊರಟ್ಬಿಡಪ್ಪ. ಇಲ್ಲ ಅತ್ತೆ, ತವರು ಹೇಗಿದ್ರು ಚಂದ. ಸುಖ ಬಂದಾಗ ಬಂದು ತಿಂದು ಹೋಗೋದಕ್ಕಿಂತ ಕಷ್ಟ ಬಂದಾಗ ಜೊತೆಲಿರೋದೆ ನಿಜವಾದ ಮನುಷ್ಯತ್ವದ ಲಕ್ಷಣ. ಆದ್ರೆ ನಮ್ಮನೆ ನಮ್ಮ ಬಾಳಿಗೆ ಉಳಿತಾ ಇಲ್ಲ ವಸುದ, ಅರ್ಥ ಮಾಡ್ಕೋ. ನಾಳೆ ದಿನ ನಾವೆಲ್ಲರೂ ಬೀದಿಲ್ ನಿಲ್ಲೋ ಪರಿಸ್ಥಿತಿ ಬರುತ್ತೆ. ಹೇಗ್ ಬರುತ್ತಮ್ಮ? ನಿಮ್ಗೆ ಇನ್ನೊಂದು ಮನೆ ಅನ್ನೋದಿಲ್ವಾ? ಎಲ್ಲಿದೆಯಪ್ಪ? ಯಾಕಮ್ಮ ಹೇಗೆ ಹೇಳ್ತೀರಾ? ಅವತ್ತು ನಾನು ಮಸೂದನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾರು, ಫ್ಲ್ಯಾಟು ಎಲ್ಲ ಕೊಟ್ರಿ. ಆ ಫ್ಲ್ಯಾಟ್ ಏನ್ ನಮ್ದ? ನಿಮ್ದೇ ಅಲ್ವಾ ಅಮ್ಮ? ನಮ್ಮಿಬ್ರಿಗಂತೂ ಅದು ತುಂಬಾನೇ ದೊಡ್ಡದು. ಆದ್ರೆ ನೀವೆಲ್ಲ ಅಲ್ಲಿ ಬಂದಿದ್ರೆ ಮನೆ ಚಿಕ್ಕದಾಗ್ಬೋದು, ಆದ್ರೆ ನಮ್ದೇ ಆದ ಒಂದ್ಸೂರು ತಲೆ ಮೇಲೆ ಇರುತ್ತೆ ಅನ್ನೋ ನೆಮ್ಮದಿ ನಮ್ಗಿರುತ್ತೆ ಅಲ್ವಾ ಅತ್ತೆ? ನಾವ್ ಈ ಮನೆಗ್ ಬಂದಾಗ ನೀವೊಂದ್ ಮಾತು ಹೇಳಿದ್ರಿ, ನನ್ಗಿನ್ನೂ ನೆನಪಿದೆ ಅತ್ತೆ. ಮನೆ ಚಿಕ್ಕದಾಗಿರ್ಬೇಕು, ಯಾಕಂದ್ರೆ ನಾವು ಓಡಾಡ್ತಾ ಇರುವಾಗ ಒಬ್ರು ಮುಖ ಒಬ್ರು ನೋಡ್ಕೋಬಹುದು. ಹಾಗೆ ಮನಸ್ಸು ದೊಡ್ಡದಾಗಿರ್ಬೇಕು, ಅಲ್ಲಿ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ತಾ ಇರ್ಬೇಕು. ಹೀಗಿದ್ದಾಗ್ಲೇ ಮನೆಗೂ ಮನುಷ್ಯಂಗೂ ಬೆಲೆ ಅಂತ ಹೇಳ್ತಾ ಇದ್ರಿ. ನಿಮ್ಗಳ ಮಡ್ಲಲ್ಲಿ ಬೆಳೆದಿರೋ ನನ್ಗೆ ಮನೆ ಮುಖ್ಯ ಅಲ್ಲ ಅತ್ತೆ, ನೀವುಗಳು ಮುಖ್ಯ. ನಿಮ್ಮಗಳ ಜೊತೆ ನಾವಿರೋದು ಮುಖ್ಯ. ಏನ್ ಪೂರ್ಣ ಹೀಗಾಗೋಯ್ತು? ಬಾಳಿ ಬದುಕಿರೋ ಮನೆ ನನ್ನಿಂದ ಕೈ ತಪ್ಪೋಗ ಹಾಗಾಯ್ತಲ್ಲ. ಸೊಸೆ